ಪ್ರೈಸ್ ಚೆನ್ನಾಗಿರೋಕೆ ಮೋಸ ಮಾಡ್ತಾರಲ್ಲ. ಕಾಲದಿಂದ ಅಪ್ಪನ ಕಾಲದಿಂದ ಕಟ್ಕೊಂಡ್ಬಂದಿರ್ತಾರೆ, ಅವ್ರಿಗೆ ಬೆಲೆನೇ ಇಲ್ಲ. ಈಗ ಯಾರ್ದು ತಿಡ್ಕೊಬಂದು ಕಟ್ಟಾಕೊಂಡು ನಮ್ಮ ಮನೆ ದನ್ನಿನ ತಪ್ಪನ್ನು ನಾವೇ ತಗ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಸೊ ಇದೊಂದು ವಿಶೇಷವಾದ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸೊ ಬನ್ನಿ ರೈತರನ್ನ ಮಾತಾಡಿಸಿ ರೈತರನ್ನ ಪರಿಚಯ ಮಾಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರಕಾಶ್ ಅಂತ, ಒಂಟಿಕೊಪ್ಪಲು, ಮೈಸೂರು ಒಂಟಿಕೊಪ್ಪಲು. ನಮ್ಮ ತಂದೆ ಹೆಸರು ಪೈಲ್ವಾನ್ ಇಸ್ಕಂಟಯ್ಯ ಅಂತ. ಸರ್ ನೀವು ಎಷ್ಟು ವರ್ಷದಿಂದ ಎತ್ಕೊಳ್ಳ ಸಾಕ್ತಾ ಇದ್ದೀರಾ? ನಾನು 35 ವರ್ಷ ಆಯಿತು. 35 ವರ್ಷದಿಂದ? 80ರಿಂದ. ಸೊ ಯಾವ್ಯಾವ ಜಾತ್ರೆಗಳನ್ನ ಮಾಡ್ತೀರಾ? 80 ಅಂದರೆ ಲೆಕ್ಕ 45 ಆಯ್ತು. ನಾನು 45 ವರ್ಷದಿಂದ ಸಾಕ್ತಾ ಇದ್ದೀರಾ? 45 ವರ್ಷ. ಸೊ ಓಕೆ ಸರ್, ಎಷ್ಟು ಜೊತೆ ವರಿಗಳಿದೆ ನಿಮ್ಮಲ್ಲಿ ಈಗ? ನಂತ ಒಂದು 5 ಜೊತೆ ಐತೆ. 5 ಜೊತೆ ಇದೆಯಾ? 10 ಜೊತೆ ಸಾಕ್ತೀನಿ. ತರಾವರಿ ಬಂದ ಮಾರ್ತೀನಿ. ಓಕೆ ಸರ್, ಯಾವ್ಯಾವ ಜಾತ್ರೆಗಳನ್ನ ಮಾಡ್ತೀರಾ? ನಾನು ಜಾಸ್ತಿ ಮಾಡ್ತಿದ್ದು ಮುಡುಕುತ್ತಾರೆ. ಇವಾಗ ಯಾವ ಜಾತ್ರೆಗಳನ್ನ ಮಾಡ್ತಿದ್ದೀರಾ? ಬೇಬಿ ಒಂದೇ ಮಾಡ್ತಿದ್ದೀರಾ? ಸರ್ ಯಾವ ಜಾತ್ರೆಗಳಿಂದ ಎತ್ಕೊಳ್ಳ ತಂದು ಯಾವ ಜಾತ್ರೆಗಳನ್ನ ಮಾಡ್ತೀರಾ ಸರ್? ಜಾಸ್ತಿ ಸಾಮಾನ್ಯ ಜಾತ್ರೆಗಳಲ್ಲಿ ತರಲ್ವಾ? ಹಳ್ಳಿ ಮೇಲೆ ತರದ? ಓಕೆ ಸರ್, ನೀವೊಬ್ಬರು ಹಿರಿಕರಾಗಿ ಕಿರಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಎತ್ಕೊಳ್ಳ ಸಾಕವ್ರಿಗೆ ನಿಧಾನಕ್ಕೆ ಹೋಗ್ರಪ್ಪ ಅಂತೀನಿ. ದುಡ್ಡು ಐತೆ ಅಂದ್ಬಿಟ್ಟು ಆ ಥರ ಮಾಡಬೇಡಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೇನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವಾಗಲೇ ಹೇಳಿದ್ನಲ್ಲ, ಕೇಳಿಸ್ತಲ್ಲ, ಅರ್ಧ ಬರ್ಧ ಮಾಡಬೇಡಿ. ಯಾವ ಕೆಲಸ ಮಾಡಿದ್ರು ಪೂರ್ತಿ ಮಾಡ್ಬೇಕು ಅದನ್ನ. ಇಲ್ಲಾಂದರೆ ಅದಕ್ಕೆ ಹೋಗ್ಬಾರ್ದು. ಒಟ್ಟು ನಾವು ಕೆಲಸ ಕೈ ಹಾಕಿದ್ಮೇಲೆ ಪೂರ್ತಿ ಮಾಡಬೇಕು. ಮಾಡಬೇಕು, ಇಲ್ಲದ್ರೆ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಶೋಕಿಗೆ ಯಾರ್ದು ತಿಡ್ಕೊಬಂದು ಕಟ್ಟಾಕೊಂಡು ಇದು ನಾನು ತಂದೆ 3 ಲಕ್ಷಕ್ಕೆ ತಂದೆ 5 ಲಕ್ಷಕ್ಕೆ ತಂದೆ ಅಂತ ತಿನ್ನಕ್ಕೆ ಹೋಗ್ಬಾರ್ದು. ನಮ್ಮ ಮನೆ ದನಿನ ತಪ್ಪನ್ನು ನಾವೇ ತಗ್ಬೇಕು. ಇನ್ನೊಬ್ಬರು ದನ ಹಿಡ್ಕೊಂಡ್ಬಿಟ್ಟು ನಾವು ತಪ್ಪೆ ತಗ್ಬಿಟ್ಟು ನಾವು ಹೆಸರು ತಗೋಬಾರ್ದು. ಸರ್ ಒಂದು ಜೊತೆ ಎತ್ಕೊಳ್ಳ ತರಬೇಕಾರೆ ಏನೇನು ನೋಡ್ತಾರೆ ಎತ್ಕೊಳ್ಳ? ಎಲ್ಲ ಸುಳಿ ಎಲ್ಲ ನೋಡ್ತೀವಿ. ನಮಗೂ ಹಿರೀಕರು ಕಲ್ಸ್ಕೊಟ್ಟವ್ರೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಫಾಲೋ ಮಾಡ್ತಿದ್ದೀರಾ? ಇವತ್ತು ಅದೇ ಫಾಲೋ ಮಾಡ್ತೀವಿ. ಖುಷಿ ಇದೆ ಸರ್, ಹಳ್ಳಿ ಸಾಕಾಣಿಕೆ ಏನು ಮಾಡ್ತಾರೆ ನೀವು? ನನ್ನ ಖುಷಿ ಇದೆ. ಜಾತ್ರೆಗಳಿಗೆ ಎಷ್ಟು ಜೊತೆ ವರಿಗಳನ್ನ ಮಾಡ್ತೀರಾ? ತರಾವರಿ ಹೇಳಿದ್ನಲ್ಲ, ನಾನು 10 ಜೊತೆನೂ ಮಾಡಿದ್ದೀನಿ. 10 ಜೊತೆ ಮಾಡಿದ್ದೀರಾ? 10 ಜೊತೆ ಮಾಡಿದ್ದೀನಿ. ಮುಡುಕ್ತರಾಗ 10 ಜೊತೆ ಮಾಡಿದ್ದೀನಿ ಸರ್. ಯಾಕೆಂದರೆ 10 ಜೊತೆಗಳನ್ನ ಸಾಕಬೇಕು, ಮೇಂಟೈನ್ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ, ಅದು ತುಂಬ ಕಷ್ಟ ಇರುತ್ತೆ ಮೇಂಟೆನೆನ್ಸ್ ಮಾಡೋದು. ಸೊ ಸರ್ಕಾರ ಏನಾರು ಅನುಕೂಲ ಮಾಡಿಕೊಟ್ಟಿದ್ಯಾ? ಯಾವ ಸರ್ಕಾರ ಏನು ಮಾಡಿಕೊಡ್ತದೆ? ಏನು ಮಾಡಲ್ಲ. ನಡೆಯೋರ್ಗೆ ಮೋಸ ಮಾಡ್ತಾರೆ ಹೊರತು, ಸರ್ಕಾರದಲ್ಲಿ ಜನಗಳಿಗೆ ಮೋಸ ಮಾಡ್ತಾರೆ ಹೊರತು ಅವ್ರು ಏನು ಮಾಡಲ್ಲ. ಯಾಕೆಂದರೆ ಈಗ ಯುವಕರು ತಗೊಂಡಂಥ ಕಾಲದಲ್ಲಿ ಏನೋ ಒಂದು ಆಯಿತು, ಅದಕ್ಕೆ ಅಂತ ಲೈಸೆನ್ಸ್ ಆಗಿರ್ಬೋದು ಏನೋ ಮಾಡಿಸ್ಕೊಡಲ್ಲ. ಏನಿಲ್ಲ ಬಿಡಿ, ನಮ್ಮ ಸರ್ಕಾರದಿಂದ ಅವೆಲ್ಲ ಕೊಡಲ್ಲ, ಏನೂ ಕೊಡಲ್ಲ. ಪ್ರೈಸೇ ಸರಿಯಾಗಿ ಕೊಡಲ್ಲ ಜಾತ್ರೆಗಳಲ್ಲಿ ಅಂದಮೇಲೆ ಇನ್ನು ನಿಮಗೆ ಸರ್ಕಾರದಿಂದ ಬೇರೆ ಕೊಡ್ತಾರೇನಪ್ಪ? ಪ್ರೈಸೇ ಚೆನ್ನಾಗಿರೋಕೆ ಮೋಸ ಮಾಡ್ತಾರಲ್ಲ. ಚೆನ್ನಾಗಿಲ್ದಿರೋಕೆ ಪ್ರೈಸ್ ಮಾಡ್ತಾರೆ, ಚೆನ್ನಾಗಿರೋಕೆ ತಗೊಂಡು ಹಿಂದಕ್ಕೆ ಕಟ್ಟಾಕ್ತಾರೆ. ಅದು ಅವ್ರಿಗೆ ಅರಿವಾಗಬೇಕು, ನಾನು ಮಾಡ್ತಿರೋ ಸರಿನೋ ತಪ್ಪು ಅಂತ ಅದು ಅವ್ರಿಗೆ ತಿಳ್ಕೊಬೇಕು ಹೊರತು ನಾವು ಹೇಳೋಕ್ಕಾಗಲ್ಲ. ಹಿಂದೆ ಜೊತೆ ಒಂದು ಜೊತೆ ಓರಿಗಳಿದೆ, ಆ ಓರಿ ಬಗ್ಗೆ ಪರಿಚಯ ಮಾಡಿಕೊಡಿ. ಇದು ನಾನು 120 ಜೊತೆ ಹಾಕೋದು ಕಣಪ್ಪ. ಇದು 120 ಜೊತೆ ಹಾಕಿದ್ದ? ಎಲ್ಲಿಂದ ತಂದ್ರಿ? ಇದು ಮೈಸೂರು ಕುಂಬಾರಕೊಪ್ಪಲಿದು. ಕುಂಬಾರಕೊಪ್ಪಲಿಂದ ತಂದ್ರ? ಇದು ಮೇಳಾಪುರ. ಅಲ್ಲಾಗಿದೆ ಸರ್? 2 ಅಲ್ಲ. ಸೊ ಓಕೆ, ನೀವು ತಂದು ಕೂಟನ ಮಾಡ್ತಾ ಇರ್ತೀರಾ? ನಾನು ಕೂಟನ ಜಾಸ್ತಿ ಮಾಡೋದು, ಜೊತೆ ತರಲ್ಲ. ಸರ್ ಜಾತ್ರೆಗಳಿಗೆ ಹಾಕಬೇಕು ಅಂತ ಹೇಳಿದ್ರೆ ಏನೇನು ಸಿದ್ಧತೆ ಮಾಡ್ತೀರಾ ಸರ್ ಜಾತ್ರೆಗೆ? ಮಾಮೂಲಿ ತಿಂಡಿ ಕೊಡ್ತೀವಿ. ಜಾತ್ರೆ 1-2 ತಿಂಗಳು ಇದ್ದಂಗೆ ಸ್ವಲ್ಪ ನೀಟಾಗಿ ಪ್ರಿಪೇರ್ ಮಾಡಿ ಅದಕ್ಕೆ ಏನೇನು ಬೇಕು ಫುಡ್. ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಸರ್? ಏನೇನು ಕೊಡ್ತೀರಾ ಫುಡ್ನ? ಏನು ನಮ್ಮ ಮಾಮೂಲಿ ಏನು ಡೈಲಿ ಏನು ಕೊಡ್ತಾರೆ ಅದಕ್ಕೇನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀವಿ. ರವೆ, ತುಪ್ಪ, ಹಾಲು ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತೀರಾ? ಅಷ್ಟೇ, ಇನ್ನೇನು ಬೇರೆ ಏನು ಎಕ್ಸ್ಟ್ರಾ ಮಾಡಲ್ಲ. ಕೆಲವ್ರು ಹೇಳ್ತಾರೆ, ಅಯ್ಯೋ ನಾನು ಅಷ್ಟು ಖರ್ಚು ಮಾಡಿಬಿಟ್ಟೆ, ನಾನು ಇಷ್ಟು ಖರ್ಚು ಮಾಡಿಬಿಟ್ಟೆ ಅಂತಂತಾರೆ. ನಾನು ಅವಾಗಲೇ ಹೇಳದ್ನಲ್ಲ, ಅದಕ್ಕೆ ಕೆಲವರು ವಿಚಾರ ಮಾತಾಡೋಕ್ಕೆ ನಾನು ಇಷ್ಟಪಡೋಕ್ಕಿಲ್ಲ. ಶೋ ಮಾಡೋರಿಗೆ ಕಾಲ ಇರ್ಬೇಕಂತಂತಂದ್ರೆ ಒರಿಜಿನಾಗಿ ಅವ್ರ ಕಾಲ ಇರೋಕ್ಕಿಲ್ವಲ್ಲ. ಅವಾಗಿನ ಕಾಲದಿಂದ ಅಪ್ಪನ ಕಾಲದಿಂದ ಕಟ್ಕೊಂಡ್ಬಂದಿರ್ತಾರೆ, ಅವ್ರಿಗೆ ಬೆಲೆನೇ ಇಲ್ಲ. ನೆನ್ನೆ ಮೊನ್ನೆಯವ್ರಿಗೆ ಬೆಲೆ. ಅವ್ರಿಗೇನು ಮಾಡೋಕ್ಕಾಗಲ್ಲ. ಅವರು ಸುಮ್ಮನೆ ತೋರಿಸ್ತಾರೆ, ಆರಿಸ್ತಾರೆ. ಇತ್ತಂದೆ ನಾನು ಮಾರ್ದೆ ಕಣ, 3ಕ್ಕೆ ಮಾರ್ದೆ, 6ಕ್ಕೆ ಮಾರ್ದೆ ಕಣ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ. ಇಲ್ಲ. ಯಾಕೆ ನಿಮ್ಮ ಚಾನಲ್ಗಳಲ್ಲಿ ಸುಮ್ಮನೆ ಹೇಳ್ತಾರೆ, ಅಣ್ಣ ನಾನು 3ಕ್ಕೆ ತಂದೆ 6ಕ್ಕೆ ಮಾರ್ದೆ ಕಣ ಅಂತ. ಅದು ಬೇರೆ ಬಂದ್ಬಿಟ್ಟೈತಿ ಇವಾಗ. ಮಾರ್ಬಿಟ್ಟು ದುಡ್ಡು ಮುಡಿಕೊಳ್ಳೋದು, ತೋರ್ಸೋದದ್ದೆಲ್ಲ ಏನಪ್ಪ ಅನಾಲಯಕ್ಕೆ, ಅದೆಲ್ಲ ಮಾಡಬಾರ್ದು. ಬಸವಣ್ಣ ದೇವ್ರಿಗಿರೋ ಬೆಲೆ ಇದ್ದೇ ಐತೆ, ನಿಜ ತಾನೆ? ಈ 3ಕ್ಕೆ ಮಾರ್ಬಿಟ್ಟಾಗಲ್ಲ 1 ಲಕ್ಷ ಜಾಸ್ತಿಗಾರ ಮಾರ್ಬೇಕಲ್ವಾ? ಎದುರುಗಡೆ ಮುಡ್ಬಿಡ್ತಾರೆ 3 ಲಕ್ಷ 4 ಲಕ್ಷನ. ಅಲ್ಲಿ ಮಾರೋದು 2 ಲಕ್ಷಕ್ಕೆ, ಹಿಂದ್ಗಡೆಯಿಂದ ದುಡ್ಡು ಇಸ್ಕೊಂಡು ಹೋಯ್ತಾರೆ. ನನ್ಗೆ ಆಲೇ ಇನ್ನೇನು ರಿಟೈರ್ಡ್ ಟೈಮ್ ಕಣಪ್ಪ. ನನಗೆ ಇನ್ನೇನು ರಿಟೈರ್ಡ್ ಟೈಮು. ಎಲ್ಲ ಥರದ ಜನನೂ ನೋಡ್ಬಿಟ್ಟಿದ್ದೀವಿ, ಎಲ್ಲ ಥರದವ್ರನ್ನೂ ನೋಡ್ಬಿಟ್ಟಿದ್ದೀವಿ. ಓಕೆ, ನೀವು ಜಾಸ್ತಿ ಎತ್ಕೊಂಡು ಎಲ್ಲಿಂದ ತತ್ತೀರಾ ಸರ್? ಯಾವ ಭಾಗದಿಂದ ತತ್ತೀರಾ? ನನಗೆ ಅಲ್ಲಿ ಅಂತೇನಿಲ್ಲ, ಎಲ್ಲಿ ಸಿಕ್ಕುತ್ತಲ್ಲಿ ಒಟ್ಟಲ್ಲಿ. ನಾನು ಈ ಕಡೆ KR ನಗರ ಸೈಡ್ ತಗೊಳ್ಳಲ್ಲ ಜಾಸ್ತಿ. ನಾವೇನೇನು ಮಂಡ್ಯ, ಕನಕಪುರ, ಮಾಗಡಿ ಈ ಕಡೆ ಸೈಡ್ ತಗೋತೀರಾ? ಓಕೆ ಸರ್, ಎತ್ತು ಬಣ್ಣ ಕಟ್ಟಾಗ ಸರ್ ಬಣ್ಣನ ತಿರ್ಗಾ ಸರಿ ಮಾಡ್ಬೇಕಾದ್ರೆ ಏನೇನು ಮಾಡ್ತೀರಾ ನೀವು? ಅದು ವೆದರ್ಗೆ ಚೇಂಜ್ ಆಯ್ತಾ ಇರ್ತದೆ, ತಿಂಡಿಗೆ ಒಂದು ಸತಿ ಚೇಂಜ್ ಆಯ್ತಾ ಇರ್ತದೆ. ತಿಂಡಿ ಯಾವ ಥರ ಚೇಂಜ್ ಆಗುತ್ತೆ? ನಾವು ಮಾಮೂಲಿ ತಿಂಡಿ ಕೊಡ್ತಾ ಇರ್ತೀವಿ, ಒಂದು ಸ್ವಲ್ಪ ದಪ್ಪ ಮಾಡೋದು ಅಂದ್ಬಿಟ್ಟು ಏನು ಮಾಡ್ತೀವಿ, ಬೇರೆ ತಿಂಡಿ ಹಾಕ್ತೀವಿ. ಅದು ಅದಕ್ಕೆ ಹಿಡಿಯಲ್ಲ ಮೈಗೆ. ಹಂಗಾದಾಗ ಏನಾಯ್ತು, ಸ್ವಲ್ಪ ಕಲರ್ ಚೇಂಜ್ ಆಯ್ತು.
ಆಟೋಮೆಟಿಕ್ ಸರಿ ಹೋಗ್ಬೇಕು ಅಂದ್ರೆ ಅದೇ ಸರಿ ಟೈಮ್ ಇರ್ತದಾ? ಬೇಕು ಟೈಮ್ ಬೇಕು ಅದೇ ಸರಿ ಇರ್ತದೆ ಅಥವಾ ನಾವೇನೋ ಸರಿ ಮಾಡ್ಬೇಕು ನಾವು ಏನು ಅದೇ ಯಾವ ರೀತಿ ಮಾಡಬೇಕು? ಮಾಡಬೇಕು ಅಂದ್ರೆ ಈಗ ನಾವೇನು ನೋಡ್ತೀವಿ ಏನೇನು ಕೊಡ್ತಾ ಇದ್ದೋ ಮುಂಚೆ ಹೆಂಗಿತ್ತು ಇವಾಗ ಹೆಂಗಾಯ್ತು ಏನು ಕಂಟ್ರೋಲ್ ಮಾಡ್ರೆ ಸರಿ ಬರ್ತದೆ ಅಂತ ನಾವು ಸಾಕ್ತವ್ರು ನಾವು ಯಾವ ರೀತಿ ನಮ್ಗೆ ಅದು ಅನುಭವ ಇರ್ತಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ. ಓಕೆ. ಸೊ ಫುಡ್ ಆಗಿರ್ಬೋದು ಜಾಸ್ತಿ ಆದಾಗಲೂ ಕೂಡ ಬಣ್ಣ ಕೆಡೋಂಥ ಚಾನ್ಸಸ್ ಇದೆಯಾ? ಇಲ್ಲ ಫುಡ್ ಜಾಸ್ತಿ ಆದಾಗಲ್ಲ, ಚೇಂಜ್ ಮಾಡಿದಾಗ, ಫುಡ್ನೇ ಚೇಂಜ್ ಮಾಡಿದಾಗ, ಫುಡ್ ಕ್ವಾಲಿಟಿನೇ ಚೇಂಜ್ ಮಾಡಿದಾಗ ಆಯ್ತು. ಓಕೆ. ಸೊ ಒಂದು ಎತ್ಕೊಳ್ಳಿ ಕೊಮ್ಮೆಲ್ಲ ಮಾಡಿಸ್ಬೇಕು ಅಂದರೆ ಸರ್ ಎಷ್ಟು ವರ್ಷಕ್ಕೆ ಕೊಮ್ಮೆ ಮಾಡಿಸ್ತಾರೆ ಸಂಗೀತ? 1 ವರ್ಷಕ್ಕೆ ಮಾಡಿಸ್ಬೋದು. 1 ವರ್ಷಕ್ಕೆ ಮಾಡಿಸ್ಬೋದು. ಓಕೆ. ಸೊ ಹಳ್ಳಿಕರ ಮೇಲೆ ಪ್ರೀತಿ ಇದೆಯಾ ನಿಮಗೆ? ಪ್ರೀತಿ ಇರೋದ್ರಿಂದನೇ ಮಾಡ್ಕೊಬತ್ತಾರತ್ತೆ. 35 ವರ್ಷ ನಾನು ಕೊಟ್ಟಿಗೆ ನೋಡ್ದಿಲ್ಲನಪ್ಪ ಎಷ್ಟು ಉದ್ದ ಆಯ್ತು. ನೋಡಿದೆ. ನನ್ಗೆ ಅಷ್ಟುದ್ದನೂ ತುಂಬ ದನ ಇರ್ಬೇಕು ನನಗೆ. ಇದೇ ಸೇಮ್ ಕೊಟ್ಟಿಗೆ ನಾನು ಒಂಟಿ ಕಪ್ಪಳ ಮನೆ ಇತ್ತು. ನಮ್ಗೆ ಮನೇಲಿ ಇದ್ರೆ ನನ್ಗೆ ಎದ್ದ ತಕ್ಷಣ ಫುಲ್ ನಂಗೆ ಕೊಟ್ಟಿಗೆ ತುಂಬ ದನ ಇರಬೇಕು. ಇವಾಗಲೇ ಕಮ್ಮಿ ನನಗೆ ದನ. ಸೊ ವೀಕ್ಷಕರೇ, ಒಳಗಡೆ ಇನ್ನೂ ಸುಮಾರು ಎತ್ಕೊಂಡಿದೆ, ಅದು ನೋಡ್ತಾ ಅದನ್ನ ಪರಿಚಯ ಮಾಡ್ಕೊಳ್ತಾ ಹೋಗೋಣ ಬನ್ನಿ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ 2 ಜೊತೆ ಒಂದು ಒಂಟಿ ಇದೆ ಅನ್ಸಲ್ಲ ಸರ್? ಇಲ್ಲಿ 2 ಜೊತೆ ಒಂದು ಒಂಟಿ, ಅಲ್ಲೊಂದು ಜೊತೆ ಒಂದು ಒಂಟಿ. ಓಕೆ. ಸೊ ವೀಕ್ಷಕರೇ ಆ ಎತ್ಗಳನ್ನ ಈಚೆಲ್ಲ ನೋಡಿದ್ರಿ, ಸೊ ಇಲ್ಲಿಂದ ಪರಿಚಯ ಮಾಡ್ಕೊಡಿ ಸರ್. ಇದು ಮಾಗಡಿ ಜಾತ್ರೆ 3 ದಿವಸ ಅಂತ ಅಂದ್ಬಿಟ್ಟು ತಗೊಬಂದಿದ್ದು. ಹಾಂ. ಮಾಗಡಿ ಪಕ್ಕ, ಮಾಗಡಿ ಮಧ್ಯ ಬಿಡದಿ, ಮಾಗಡಿ ಪಕ್ಕ ಗೊಲ್ಲಳ್ಳಿ ಅಂತ ಇದೆ. ಹಾಂ. ಅಲ್ಲಿಂದ ತಗೊಂಬಂದಿದ್ದು 2 ಜೊತೆ. ಇವೆರಡು ಜೊತೆನಾ? 2 ಜೊತೆ ತಗೊಂಬಂದ ಜೊತೆ ಆಗ್ಲಿಲ್ಲ. ಹಾಂ. ನಾವು ಬೇರೆ ಸಿಂಗಲ್ ಬೇರೆ 2 ಕೂದಲು ಜೊತೆ ಮಾಡ್ತೀವಿ. ಜೊತೆ ಮಾಡ್ತೀರಾ ಸಿಂಗಲ್ಲು? ಓಕೆ ಸರ್. ಅವರಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಅದೇ ಚೆನ್ನಾಗಿತ್ತು. ಹಾಂ. ಸ್ವಲ್ಪ ತಿಂಡಿ ಅದೇ ಹೇಳಿದ್ನಲ್ಲ ನಿಮ್ಗೆ, ಇವಾಗ ತಿಂಡಿ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ದಪ್ಪ ಮಾಡೋದಂತ ಮಾಡಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕಲರ್ ಚೇಂಜ್ ಆಗೈತೆ. ಇವಾಗ ಸರಿ ಮಾಡ್ತಾ ಇದ್ದೀನಿ. ಸರಿ ಮಾಡ್ತಿದ್ದೀರಾ? ಇವಾಗ ಸರಿ ಮಾಡ್ತಾ ಇದ್ದೀನಿ. ಓಕೆ. ಹೋಯ್ತೈತೆ ಹಾಂ, ಹೌದು. ಹೋಯ್ತೈತೆ. ಇನ್ನೊಂದು ಆ ಕಡೆ ಒಂದು ಕರು ಇದೆ ಸರ್, ಅದ್ರ ಬಗ್ಗೆ? ಇದು ಮಾಗಡಿಯಿಂದನೇ ತಂದಿದೆ. ಮಾಗಡಿಯಿಂದನಾ? ಇದು ಮಾಗಡಿಯಿಂದ. ಕಳೆದ ವರ್ಷ ಮಾಗಡಿಯಲ್ಲಿ ತಂದಿದ್ದ? ಇಲ್ಲ, ಇವಾಗ ಈಗ ಹೋಯ್ತಲ್ಲ ಮೊನ್ನೆ ಏಪ್ರಿಲಲ್ಲಿ ಅವಾಗ ತಗೊಂಡು. ಇದೆಲ್ಲ 3 ಅಲ್ಲಿಂದನೇ ತಂದು. ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಒಂಟಿನೇ ಸರ್ ಅದು? ಒಂಟಿ ತಂದು ಎಷ್ಟು ತಿಂಗಳಾಯ್ತು ಸರ್ ನೀವೀಗ? ಹೋಗೋದೇ ಲೆಕ್ಕಪ್ಪ, ನಾ ಏಪ್ರಿಲಲ್ವಾ, ಏಪ್ರಿಲ್ ಹೋಗೋದಿಲ್ಲ. ಸೊ ತಂದ ತಕ್ಷಣ ಸರ್ ರೆಡಿ ಅಂತ ಫುಡ್ಡು ಸೆಟ್ ಆಗಲ್ಲ ಇಲ್ಲಿ ವಾತಾವರಣಕ್ಕೆ? ಎಷ್ಟು ದಿನ ಬೇಕು ಇಲ್ಲಿ ವಾತಾವರಣ ಸೆಟ್? 2 ತಿಂಗಳು ಸತ್ತಾಯಿಸ್ತು. 2 ತಿಂಗಳು ತಿಂಡಿ ತಿನ್ನಲಿಲ್ಲ, ಏನಿಲ್ಲ. ಏನನ್ನ ಸತತ ಪ್ರಯತ್ನ ಪಟ್ಟು ಒಂದು ಹಂತಕ್ಕೆ ತಗೊಬಂದಿದ್ದೀನಿ ಇವಾಗ. ಬಣ್ಣ ಒಂದು ಸರಿ ಹೋದ್ರೆ ಇತ್ತು ರೆಡಿ ಆದಂಗೆ ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗೈತೆ. ಇನ್ನು ಬಣ್ಣ ಒಂದು ಮಾಡ್ಬೇಕಷ್ಟೇ. ಸರ್ ಇದು ಎಲ್ಲಿಂದ ತಂದಿದ್ದು? ಮಂಡ್ಯದಿಂದ. ಸರ್ ಎಷ್ಟು ದಿನ ಆಯ್ತು ತಂದು ಇಲ್ಲಿಗೆ? ತಂದು 1 ವಾರ ಆಯಿತು. 1 ವಾರ ಆಯಿತಾ? ಓಕೆ. ಇವು 3 ಒಟ್ಟಿಗೆ ತಂದಿದ್ದ? ಇಲ್ಲ, ಇದು 2. ಇವೆರಡು ಒಟ್ಟಿಗೆ ಬೇರೆ ತಂದಿದ್ದೆ, ಇದು ಬೇರೆ ತಂದಿದ್ದ? ಇವೆರಡು ಒಟ್ಟಿಗೆ ತಂದು ಅದು ಬೇರೆ ತಂದು. ಓಕೆ. ಇವೆರಡು ಕೂಟ ಇದೆಯಾ ಸರ್? ಕೂಟ ಐತೆ, ಸಾಕು. ಸಾಕಾ? ಎಷ್ಟು ತಿಂಗಳು ಕರುಗಳು ಸರ್ ಈಗ ಇದು? ನಮ್ಮಮ್ಮ ಅಂತಂದ್ರೆ ಒಂದು ವರ್ಷ 2-3 ತಿಂಗಳು ಇರಬೇಕು, ಇಲ್ಲ 1.5 ವರ್ಷ ಇರಬೇಕು. ಸರ್ ಆ ಕರುಗಳನ್ನ ಎಲ್ಲಿ ತಂದಿದ್ದು? ಅದು ಸಿಂಗಲ್ಲು. ನಮ್ಮ ಹುಡುಗ ಒಬ್ಬ ದೇವೇಗೌಡ ಸರ್ಕಲಲ್ಲಿ ರಾಜೇಶ್ ಅಂತ ಅವನ ಹತ್ರ ತಗೊಂಡ್ಬಂದು. ಸರ್ ನೀವು ತಂದು ಕೊಟ್ಟರೆ ತಿರ್ಗಾ ರಿಟರ್ನ್ ಕೊಟ್ಬಿಡ್ತೀರಾ? ಕೊಟ್ಟು ತಿರ್ಗಾ ತಗೊಂಡ್ಬಂದು ತಿರ್ಗಾ ತರ್ತೀರಾ? ಸೊ ನಿಮ್ಮಲ್ಲಿ ಯಾವಾಗಲೂ ಎಷ್ಟು ಜೊತೆ ಹೊರಗಡೆ ಇರುತ್ತೆ? ಯಾವಾಗಲೂ? ನನ್ನ ಹತ್ರ ಯಾವಾಗಲೂ 2 ಜೊತೆ ಇರ್ತದೆ. ಯಾವಾಗಲೂ 2 ಜೊತೆ? ವರ್ಷ ಪ್ರತಿಯೊಂದು 2 ಜೊತೆ ಇರುತ್ತೆ. 2 ಜೊತೆ ಯಾವಾಗಲೂ. ಸರಿ, ಪ್ರೆಸೆಂಟ್ ಏನೇನು ಫುಡ್ನ ಕೊಡ್ತಿದ್ದೀರಾ ಈಗ? ಇವಾಗ ಚಿನ್ನಿ ಫೀಡ್ಸ್ ಅಂತ ಬರ್ತದೆ. ಚಿನ್ನಿ ಫೀಡ್ಸು, ರವೆ ಬೂಸ, ಕಳಸ ರವೆ ಬೂಸ ಅಂತ ಬರ್ತದೆ. ಆಮೇಲೆ ಚಿನ್ನಿ ಫೀಡ್ಸು, ಹಿಂಡಿ ದರ್ಶನ್ ಗೋಲ್ಡ್ ಅಂತ ಸ್ಪೆಷಲ್ ಹಿಂಡಿ ಬರ್ತದೆ. ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಸರ್? ಕರುಗಳಿಗೆ ಬೇರೆ ಕೊಡ್ತೀರಾ? ಕರುಗಳು ಯಾವ ಪ್ರಮಾಣ ಕೊಡ್ಬೇಕು ಅಷ್ಟು ಕೊಡ್ತೀವಿ. ಒಂದು ಕರುಗಳಿಗೆ ಒಂದು ಅರ್ಧ kg 3/4 kg ಕೊಡ್ತೀವಿ ಚಿನ್ನಿ ಫೀಡ್ಸು. ಬೂಸ ಒಂದು 2 ಡಬ್ಬ. 2 ಡಬ್ಬ ಕೊಡ್ತೀರಾ? ದೊಡ್ಡ ಎತ್ತುಗಳಿಗೆ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ? ದೊಡ್ಡ ಎತ್ತು ಕೊಡ್ತೀವಿ 2 kg ಫೀಡ್ಸು, ಒಂದು 3 kg ಬೂಸ ಕೊಡ್ತೀವಿ. ಸರ್ ಆಗಲಿ ಈ ಎತ್ಕೊಳ್ಳೆಲ್ಲ ಕಸಿ ಮಾಡಿಸಿ ಕೊಂಬೆಲ್ಲ ಮಾಡಿಸಿ ರೆಡಿ ಆಗಿದೆಯಲ್ವಾ? ಇನ್ನಿಲ್ಲ, ಅವೆರಡು ಕಸಿ ಆಗೈತೆ. ದಿನ ಕಸಿ ಮಾಡಿಲ್ಲ, ಕುಡಿತಾ ಇರೋದು ಇದು. ಓಕೆ. ಇದನ್ನ ಕುಡಿತಾ ಇದೆ. ಒಳ್ಳೆ ಕೊಂಬೆಲ್ಲ ಅವರೇ ಮಾಡಿಸಿದ್ರೆ ನೀವೇ ಬಂತ? ನಾನು ಮಾಡಿಸಿರೋದು, ಮೊನ್ನೆ ಎಷ್ಟು ದಿನಕ್ಕೆ ಮಾಡ್ತೀರಾ ಸರ್ ನೀವು ಕೊಂಬೆಲ್ಲ? ಅದು ಕೊಂಬೆನ ತಿದಾಗ್ಬಿಟ್ರೆ ಆ ಕಡೆ ಈ ಕಡೆ ತಿಳ್ಕೊಂಡ್ರೆ ಅವಾಗಲೇ ಮಾಡಿಸ್ಬೇಕು. ಅಲ್ಲೇ ಮಾಡಿಸ್ಕೊತಾರೆ? ಎಷ್ಟು ದಿನಕ್ಕೆ ಸೀಮಿತ ಸರ್? ಏನು ಮಾಡ್ದಂಗೆ ಕೊಂಬವ್ರು ಹೆಂಗೆ ನೀಟಾಗಿ ಮಾಡ್ತಾರೆ ಅದ್ರ ಮೇಲೆ ಹೋಗ್ತದೆ. ಹಂಗಲ್ಲ ಸರ್, ಕರು ಹುಟ್ಟಿದ ಕರುಗೆ ಎಷ್ಟು ವರ್ಷಕ್ಕೆ ಮಾಡಿಸ್ತಾರೆ? 1 ವರ್ಷಕ್ಕೆ ಮಾಡಿಸ್ಬೇಕಣಪ್ಪ. 1 ವರ್ಷಕ್ಕೇನೆ? 1 ವರ್ಷಕ್ಕೆ ಮಾಡಿಸ್ಲೇಬೇಕು. ಯಾಕಂದ್ರೆ ಬಲ್ದ್ಬಿಟ್ರು ಕೊನೆಯಲ್ಲಿ ಕಷ್ಟ ಆಗುತ್ತೆ ಅಂತ? ಏನಿಲ್ಲ, ಕಷ್ಟ ಏನಾಗಕ್ಕಿಲ್ಲ, ಯಾವುದೇನು ಕಷ್ಟ ಆಗಕ್ಕಿಲ್ಲ. ಒಟ್ಟಲ್ಲಿ 1 ವರ್ಷಕ್ಕೆ ಮಾಡಿಸ್ಬೇಕು. ಓಕೆ ಸರ್. ಸರ್ ಹಳ್ಳಿ ಕಾರ್ ಸಾಕಾಣಿಕೆ ಭತ್ತ ಕಡಿಮೆ ಆಗ್ತಾ ಹೋಗಿದೆ ಸರ್, ಏನೇ ಇರ್ಬೋದು ನಿಮ್ಮ ಕಾರಣ? ನಮ್ಮ ಅನುಭವದ ಪ್ರಕಾರ ಎಲ್ಲ ಸ್ವಲ್ಪ ಸಾಕತ್ ಕಮ್ಮಿ ಮಾಡಿದ್ರು. ಆಮೇಲೆ ಸ್ವಲ್ಪ ದನ ಎಲ್ಲ ಮಹಾರಾಷ್ಟ್ರಕ್ಕೆ ಹೊರಟೋದು ಎಲ್ಲ. ಇವಾಗ ರೇಸು ಎಲ್ಲ ಮಹಾರಾಷ್ಟ್ರಕ್ಕೆ ಮಾರ್ಬಿಟ್ರು. ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ನಮ್ಮ ಜನ, ಏನು ಮಾಡ್ತಾರೆ, ಮಹಾರಾಷ್ಟ್ರದವ್ರು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಎಲ್ಲ ಮಹಾರಾಷ್ಟ್ರಕ್ಕೆ ಕೊಟ್ಬಿಟ್ರು. ನಮ್ಮ ಕಡೆ ಮಹಾರಾಷ್ಟ್ರಕ್ಕೆ ವಿಪರೀತ ದನ ಎಲ್ಲ ಮಹಾರಾಷ್ಟ್ರಕ್ಕೆ ಹೋದ್ರು.
ಸೊ ಇನ್ಸ್ಪಿರೇಷನ್ ಆಗಿ ಕಟ್ಟಬೇಕು ಅನ್ನೋರ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಕಟ್ಟಬೇಕು ನಾನು ಮಾಡಬೇಕು ಮಾಡಿ, ನಾನು ಯಾವಾಗಲೂ ಹೇಳಿದ್ನಲ್ಲ, ಮಾಡಬೇಕು, ಪೂರ್ತಿ ಮಾಡಬೇಕು, ಪೂರ್ತಿ ಮಾಡಬೇಕು. ಅನುಭವದಿಂದ ತಗೊಬೇಕು. ಹಿಂದೆ ನಮ್ಗೆ ಯಾರು ನಮಗೆ ಅನುಭವ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸಿರ್ತಾರೆ ನಮಗೆ, ಅವ್ರು ಫಾಲೋ ಮಾಡ್ಕೊಂಡು ಹೋದ್ರೆ ಮಾತ್ರ ಇರೋಕ್ಕಾಗದು, ಮಾಡೋಕ್ಕಾಗದು. ಇವಾಗ ಏನು ಈಗಿನ ಕಾಲದಲ್ಲಿ ಏನಾಯ್ತು ಅಂದ್ರೆ ನಾನು ತೋರಿಸಿದ ತಕ್ಷಣ ನನ್ನ ಬಿಟ್ಬಿಟ್ಟಿದ್ದು ನಾವು ಆ ಕಡೆಯಿಂದ ಹೋಗಿ ಬೇರೆ ಕಡೆಯಿಂದೆಲ್ಲ ಹೋಗ್ತಾ ಇರ್ತಾರೆ. ತಿರ್ಗಿ ಆಮೇಲೆ ಏನಾಯ್ತು, ಅಲ್ಲಿ ಇದಾಯ್ತು ತಕ್ಷಣ ತಿರ್ಗಿ ನಮ್ಮ ಮದ್ರಿಗೆ ಬರ್ತಾರೆ. ಹಾಗೆ ಓಕೆ. ಈಗ ಹಳ್ಳಿ ಕಾರ್ ಇಂಪ್ರೂವ್ ಆಗ್ತಿದೆ ಸರ್, ಈಗ ಕಳೆದಕ್ಕಿಂತ ಒಂದು ಕಡೆ ಇಂಪ್ರೂವ್ ಆಗ್ತಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಇಂಪ್ರೂವ್ ಆಯ್ತೈತೆ, ಬೆಲೆ ದುಬಾರಿ ಮಾಡ್ಬಿಟ್ಟವ್ರೆ. ಅದು ಬೆಲೆ ಕಡಿಮೆ ಮಾಡ್ಬೇಕು ಅಂತ ಹೇಳ್ತೀರಾ? ಕಮ್ಮಿ ಎಲ್ಲ ಆಯ್ತು, ಜಾಸ್ತಿ ಆಗಿರೋದೆಲ್ಲ ಕಮ್ಮಿ ಆಯ್ತದ. ಹಂಗಲ್ಲ ಸರ್, ಬೆಳೆ ಹೇಳೋರಿಗೆ ಸಣ್ಣದಾಗಿ ಸಾಕೋರಿಗೆ ಕಡಿಮೆ ಬೆಲೆ ಕೊಡಿಸಿ ಮಾಡ್ಬೇಕು. ಹಂಗೆಲ್ಲ ಆಗಕ್ಕೆ ಇಲ್ವಲ್ಲ. ಹೌದಾ? ಅವಾಗ ಆಗಕ್ಕೆ ಇವಾಗ ನನ್ಗೇನೋ ಖುಷಿ ಐತೆ, ಹೋಯ್ತೀನಿ 1-2 ಲಕ್ಷ ಕೊಡ್ತಾ ಹೋಗ್ತೀನಿ. ಇನ್ನೊಬ್ಬನ ಮೇಲೆ ಒಂದಿರ್ತವೆ, ಅವ್ನು 1.25 1 ಲಕ್ಷಕ್ಕೆ ಮಾರವ ಅಂತಿರ್ತಾನೆ. ಅವನೇನು ಮಾಡ್ತಾನೆ, ಅವ್ರು 2 ಲಕ್ಷಕ್ಕೆ ಮಾರ, ನನ್ನವೇನು 2 ಲಕ್ಷಕ್ಕೆ ಮಾರಕ್ಕೆ ಆಯ್ಕಿಲ್ವಾ? ಅಷ್ಟೇ, ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ. ಅಷ್ಟೇ, ಇನ್ನೇನು ಬೇರೆ ಇದೇನ. ಬಸವಣ್ಣದೇವ್ರು ಹೆಂಗೈತೆ ಹಂಗೆ ಇರೋದು. ಈ ಶೋಕಿದಾರವ್ರಲ್ಲ, ಈ ಜಾತ್ರೆ ಶೋಕಿದಾರರು, ಅವ್ರೇನು 365 ದಿವಸ ಹುಲ್ಲಾಕಲ್ಲ ಅವರು. ಏನೋ ಶೋಕಿ ಇಲ್ಲ, ಅವ್ರ ಅಪ್ತಿರ್ ಮಡಗಿದ್ ಮಾರಿರ್ತಾರೆ, ಅವ್ರ ಅಪ್ತಿರೋರು ತಾತ್ತಿರೋ ಅದಕ್ಕೆ ತಗೊಬಿಡ್ತಾರೆ. ಆಗೋಯ್ತು. ಜಾತ್ರೆ ಆದ್ಮೇಲೆ 50,000 ಓಲಿ 1 ಲಕ್ಷ ಓಲಿ ಬಿಟ್ಟು ಮಾಡ್ತಾರೆ. ಅದು ಯಾರು ಮಾಡ್ತಾರೆ? ಹೆಂಗ್ಸು ಮಾಡ್ತಾರೆ ಆ ಕೆಲಸ. ನಾನು ಹಿಂಗೆ ಮಗ ಮಾತಾಡೋದು ಓಪನ್ ಆಗಿ ನಮ್ಗೇನು ಯಾರೇನು ಮಾಡೋಕ್ಕಾಗಲ್ಲ. ನಮ್ಮ ಸ್ವಂತವಾಗಿ ನಾವು ಬಂಡವಾಳ ಹಾಕೊಂಡು ನಾವು ಮಾಡ್ತಾ ಇದ್ವಿ. ಈಗ ಆ ಮಗ ದನ ತಗೋಬೇಕಂತಂದ್ರೆ ಅದಕ್ಕೊಂದು ಬೆಲೆ ಇರಬೇಕು. ಈಗ ಈಗ ಒಂದು 5 ಲಕ್ಷಕ್ಕೆ ನೀನು ತಗೋತೀಯ, ನಿನಗೂ ಆಸೆ ಇರ್ತದೆ. ನೀನು ಏನೋ ಕಷ್ಟಪಟ್ಟು ಒಂದು 2 ಲಕ್ಷ ಜೊತೆ ಮಾಡಿದೆ, ನೀನು 5 ಲಕ್ಷಕ್ಕೆ ನಿನ್ನ ದನ ಮಾರ್ಬಿಟ್ಟಾಗ ನಾನು ಹೋಗಿ ಇನ್ನೊಂದು ತಗೋಬೇಕು ಅಂತಂದಾಗ ನಾನು ನಿನ್ನ ಸಾಲ ಮಾಡಬೇಕು. ದನ ತಗೋಬೇಕು ಅಂದ್ರೆ ನಾನು ಸಾಲ ಮಾಡಬೇಕು. ಈ ಶೋಕಿ ಇರೋನು ಏನು ಮಾಡ್ತಾನೆ, 5 ಲಕ್ಷ ಬಿಡೋಲ್ಲ ತಗೊಬಿಡೋದು ಅಂತ ತಗೋತಾರೆ. ಪಾಪ ಇನ್ನೊಬ್ಬ ಏನು ಮಾಡೋದು, ಸಾಲ ಮಾಡಲೇಬೇಕು. ಈಗ ಎಷ್ಟೋ ಜನ ನನ್ಕಂಡಂಗೆ ಈ ವ್ಯಾಪಾರ ಮಾಡೋರು ದನ ತಗೊಂಡೇ ಇಲ್ಲ. ಅವರು ಗೀಟ್ ವರ್ಕೌಟ್ ಆಗ್ಬೇಕಲ್ಲಪ್ಪ. ಹೌದು. ಈಗ 1 ಲಕ್ಷ ತವೆಲ್ಲ 1.5 ಲಕ್ಷ 2 ಲಕ್ಷ ಹೇಳ್ತಾರೆ. ಅವ್ರ 5 ಜೊತೆ ದನ ತಗತ್ತು ಅಂತಂದ್ರೆ 10 ಲಕ್ಷ ಆಯ್ತದೆ. ಅವ್ರ ಹತ್ರ 10 ಲಕ್ಷ ಬಂಡವಾಳನೇ ಇಲ್ಲ, ಸಂತೆ ವ್ಯಾಪಾರ ಮಾಡಿದ್ರು ಹತ್ರ. ಪಾಪ ಏನ್ ಮಾಡ್ತಾರೆ, ತಗೊಳಕ್ ಆಗಲ್ಲ. ಆಮೇಲೆ ಒಂದ್ ಸಂತೆಯಲ್ಲಿ ಮಾರಕ್ಕಾಗಲ್ಲ ಅವ್ರ ಕೈಲಿ. ಮಾರಿದ್ರೆ ಮಾರ್ದೇರಿಲ್ಲ, ಸಂತೆ ಒತ್ಕೊಂಡು ಹೋಗ್ಬೇಕು. ಅವ್ರ ಆಸೆ ಎಷ್ಟು. ಇವ್ ಶೋಕಿ ಮಾಡ್ರೆ, ನಾನು 5 ಲಕ್ಷ ತಗೊಬಿಟ್ಟಕೊಂಡು ತಟ್ಟೆಯಲ್ಲಿ ದುಡ್ಡು ಮಾಡ್ಬಿಡ್ತಾರೆ. ಅಲ್ಲಿ 3ಕ್ಕೆ ಮಾರಿರ್ತಾರೆ, 2ಕ್ಕೆ ಮಾರಿರ್ತಾರೆ, 5 ಲಕ್ಷಕ್ಕೆ ಮಾರ್ದೆ ಅಂತಂತಾರೆ. ಜನ ಏನ್ ಮಾಡಿದ್ರೆ, ಅವ್ನು 5 ಲಕ್ಷಕ್ಕೆ ಮಾರೋಣ ತಗೋಣ, ನನ್ನವೇನು ಅವಕ್ಕಿಂತ ಕಮ್ಮಿನ ನಾನು ಮಾರ್ಬೇಕಣ 5 ಲಕ್ಷಕ್ಕೆ, ನನ್ನ ಮಾರಕ್ಕಿಲ್ವ 5 ಲಕ್ಷಕ್ಕೆ ಅಂತ. ಹಂಗಾಗಿರೋದು. ಓಕೆ ಸರ್, ಒಟ್ನಲ್ಲಿ ಖುಷಿ ಇದೆ ಹಳ್ಳಿಕಾರ ಸಾಕಾಣಿಕೆ ಅಂತ ಹೇಳ್ತಿದ್ದೀರಾ. ಹೀಗೆ ನಿಮ್ಮ ಹಳ್ಳಿಕಾರ ಪ್ರೀತಿ ಮುಂದುವರಿತಾ ಹೋಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಹಳ್ಳಿಕಾರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದನ್ನ ನಂಬಿ ಮಾಡಿದ್ರೆ ಮೋಸ ಏನಾಗಲ್ಲ. ತಗೋಬೇಕಾದ್ರೆ ಅನುಭವ ಮಾಡಿ ತಗೋಬೇಕು, ಏನು ಆಗಲ್ಲ. ಸರ್, ನಾವು ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಒಂದು ಚಿಕ್ಕ ಕರುವಿಂದ ಸಾಕೋರೆ ಸೀಮಿತ ಅಲ್ವಾ? ಹೌದು, ಹಂಗೆಲ್ಲ ಏನಿಲ್ಲ ಕಣಪ್ಪ. ಕರುವಿನ ಏನು ಸಾಕ್ರೆ ಏನು, ಕರುವಿಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ. ದೊಡ್ಡ ತಗೊಬಿಡ್ಬೋದು, ಕರುಗಳು ತಗೊಳಕ್ಕಾಗಲ್ಲ. ಕರುವಿಗೆ ಡಿಮ್ಯಾಂಡ್, ವಿಪರೀತ ಡಿಮ್ಯಾಂಡ್. ದೊಡ್ಡಕ್ಕಿಂತ ಕರುಗಳಿಗೆ ಡಿಮ್ಯಾಂಡ್ ಜಾಸ್ತಿ. ಓಕೆ ಸರ್. ಸೊ ನಮ್ಮ ವೀಕ್ಷಕರ ಜೊತೆ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿ ಹಂಚ್ಕೊಂಡಿದ್ದೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇವ್ರ ಮನೇಲಿ ಹೆಚ್ಚು ಕಡಿಮೆ ಒಂದು 7-8 ಇದೆ ಸರ್. ಒಂದು 8ರಿಂದ 9 ಓರಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.